ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯವನ್ನ ನಾವು ಕಬಳಿಸಬೇಕು ಅನ್ನುವ ಒಂದು ಚರ್ಚೆ ಈಗ ಮಾಧ್ಯಮಗಳಲ್ಲಿ ಶುರುವಾಗಿದೆ. ಇದಕ್ಕೆ ಕಾರಣರಾದ ಒಂದು ಸ್ಟೇಟ್ಮೆಂಟ್ ಅದು ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದು. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಏನಾಗಿತ್ತು, ಅದಕ್ಕೂ ಮತ್ತು ನಾವು ಸಿಂಧ್ ಪ್ರಾಂತ್ಯವನ್ನ ಕಬಳಿಸೋಕೆ ಏನು ಸಂಬಂಧ? ಪಾಕಿಸ್ತಾನಕ್ಕೆ ಬರೀ ನಾವು ಕಾಶ್ಮೀರದ ವಿಚಾರದಲ್ಲಿ ಬೆದರಿಕೆಯನ್ನ ಕೊಡ್ತಿದ್ವು, ಆದರೆ ಮೊಟ್ಟ ಮೊದಲ ಬಾರಿಗೆ ಈಗ ಸಿಂಧ್ ಪ್ರಾಂತ್ಯಕ್ಕೂ ಕೂಡ ಭಾರತ ಯಾಕೆ ಕೈ ಇಟ್ಟಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಹೌದು ಫ್ರೆಂಡ್ಸ್, ಇತ್ತೀಚೆಗೆ ನಮ್ಮ ಸಿಂಧಿ ಸಮಾಜದ ಒಂದು ಫಂಕ್ಷನ್ ನಡೀತಾ ಇತ್ತು. ಆ ಫಂಕ್ಷನ್ ಅಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ಗೆಸ್ಟ್ ಆಗಿ ಆಹ್ವಾನ ಮಾಡಿದ್ರು. ಗೆಸ್ಟ್ ಆಗಿ ರಾಜನಾಥ್ ಸಿಂಗ್ ಬಂದು ಅವರು ಮಾತಾಡ್ತಾ ಒಂದು ಮುಖ್ಯವಾದ ಒಂದು ಮಾತನ್ನ ಹೇಳ್ತಾರೆ. ಯಾಕಂತಂದ್ರೆ ಈ ಸಿಂಧಿ ಜನರು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಮೂಲತಃ ಇದ್ದವರು. ಭಾರತದಲ್ಲಿ ಅಂದ್ರೆ ಇವತ್ತಿನ ಭಾರತದಲ್ಲಿ ಅವರ ಜನಸಂಖ್ಯೆ ತೀರಾ ಕಡಿಮೆ ಆಗಿತ್ತು. ಮೊದಲು ಅವರು ಪಾಕಿಸ್ತಾನದಲ್ಲೇ ವಾಸ ಮಾಡ್ತಾ ಇದ್ರು. ಆದ್ರೆ ಪಾರ್ಟಿಷನ್ ಆದ್ಮೇಲೆ, ಹಿಂದೂ ಮುಸ್ಲಿಂ ಡಿವೈಡ್ ಆದ್ಮೇಲೆ, ಅವಾಗ ಸಿಂಧಿ ಏನು ಹಿಂದೂಗಳಾಗಿದ್ರು ಅವ್ರು ಏನ್ ಮಾಡಿದ್ರು, ಪಾಕಿಸ್ತಾನದಲ್ಲಿ ಇವತ್ತಿನ ಸಿಂಧ್ ಪ್ರಾಂತ್ಯದಿಂದ ಹೋಗಿ ಇವತ್ತು ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಇಂಥ ರಾಜ್ಯಗಳಲ್ಲಿ ಬಂದು ಸೆಟ್ಲ್ ಆಗಿದ್ರು. ಆದ್ರೆ ಅವರಿಗೆ ಒಂದು ಭಾರತದಲ್ಲಿ ಇವತ್ತಿಗೂ ಸಪರೇಟ್ ಆದ ಒಂದು ರಾಜ್ಯ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ಗುಜರಾತಿಗಳಿಗೆ ಗುಜರಾತ್ ಇದೆ, ರಾಜಸ್ಥಾನಿಗಳಿಗೆ ರಾಜಸ್ಥಾನ್ ರಾಜ್ಯ ಇದೆ. ಹೀಗೆ ಮರಾಠಿ, ಕನ್ನಡ, ತಮಿಳು, ತೆಲುಗು ಈ ಎಲ್ಲ ಭಾಷಿಗರಿಗೆ ಒಂದು ರಾಜ್ಯ ಅಂತ ಇದ್ರೆ, ಇವತ್ತು ಸಿಂಧಿ ಭಾಷಿಗರಿಗೆ ಯಾವುದೇ ಒಂದು ರಾಜ್ಯ ಅಂತೂ ಇಲ್ಲ. ಈ ಕಾರಣಕ್ಕಾಗಿ ಅವರು ಮಾತಾಡ್ತಾ ರಾಜನಾಥ್ ಸಿಂಗ್ ಏನ್ ಹೇಳ್ತಾರೆ, ಸಾಂಸ್ಕೃತಿಕವಾಗಿ ನಾವು ನೋಡೋದಾದ್ರೆ ಇವತ್ತು ಪಾಕಿಸ್ತಾನದ ಸಿಂಧ್ ಏನಿದೆ ಅದು ಭಾರತದ ಭಾಗ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ನಮ್ಮ ಭಾರತದ ಭಾಗದಲ್ಲಿ ಇಲ್ಲ. ಆದ್ರೆ ನೀವು ಚಿಂತೆ ಮಾಡಬೇಡಿ, ಇವತ್ತು ಸಿಂಧ್ ಪ್ರಾಂತ್ಯ ಇಲ್ಲ ಅಂದ ಮಾತ್ರಕ್ಕೆ ಅದು ಎಂದಿಗೂ ಇರಬಾರ್ದು ಅಂತೇನಿಲ್ಲ. ಭಾರತದ ಬಾರ್ಡರ್ಸ್ ಯಾವಾಗಾದ್ರೂ ಬದಲಾಗ್ಬೋದು. ಅಂತ ಟೈಮಲ್ಲಿ ಸಿಂಧ್ ಪ್ರಾಂತ್ಯ ನಮ್ಮ ದೇಶಕ್ಕೆ ಸೇರ್ಪಡೆ ಆದ್ರೂ ಆಗ್ಬೋದು ಅನ್ನೋ ಒಂದು ವಿಚಾರವನ್ನ, ಒಂದು ಕಾಮೆಂಟ್ ಅನ್ನ ಈ ಫಂಕ್ಷನ್ ಅಲ್ಲಿ ಮಾತಾಡ್ತಾರೆ. ಈ ಕಾಮೆಂಟ್ ಹೇಳಿದ ಮೇಲೆ ಪಾಕಿಸ್ತಾನದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ. ಇಲ್ಲ, ಹೇಗೆ ಒಬ್ಬ ರಕ್ಷಣಾ ಮಂತ್ರಿ ಭಾರತದ್ದು ಸಿಂಧ್ ಪ್ರಾಂತ್ಯದ ಬಗ್ಗೆ ಮಾತಾಡ್ಬಿಟ್ರು, ನಮ್ಮ ಭೂಭಾಗವನ್ನ ಕಬಳಿಸುವ ಬಗ್ಗೆ ಅವರು ಮಾತಾಡೋಷ್ಟ ಧೈರ್ಯ ಆದ್ರೂ ಹೇಗೆ ಬಂತು ಇವರಿಗೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಪಾಕಿಸ್ತಾನ ಮೀಡಿಯಾದಲ್ಲೂ ಶುರು ಆದವು. ಅದಾದ್ಮೇಲೆ ಭಾರತದಲ್ಲೂ ಒಂದು ಚರ್ಚೆ ಶುರು ಆಯ್ತು. ಯಾಕೆ ಇಷ್ಟು ದಿನ ನಾವು ಬರೀ ಕಾಶ್ಮೀರ್ ಅಂತ ಹೇಳಿ ಭಾರತದವರು ಮಾತಾಡ್ತಾ ಇದ್ವಿ, ಆದ್ರೆ ಮೊಟ್ಟ ಮೊದಲೇ ಬಾರಿಗೆ ನಾವು ಇವತ್ತು ಸಿಂಧ್ ಪ್ರಾಂತ್ಯವನ್ನ, ಅದು ಕಾಶ್ಮೀರ ಅಲ್ಲದೆ ಇರುವ ಒಂದು ಪ್ರಾಂತ್ಯವನ್ನ ಅಥವಾ ಭೂಭಾಗವನ್ನ ಕಬಳಿಸುವ ಬಗ್ಗೆ ವಿಚಾರ ಭಾರತದಲ್ಲಿ ಯಾಕೆ ಹುಟ್ಟುಕೊಂತು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಇವತ್ತಿನ ಮಾಧ್ಯಮದಲ್ಲಿ ಆಗ್ತಾ ಇವೆ. ಹಾಗಾದ್ರೆ ರಾಜನಾಥ್ ಸಿಂಗ್ ಅವರ ಕಾಮೆಂಟ್ ನಮಗೆ ಇಷ್ಟು ಮುಖ್ಯವಾಗಿ ಯಾಕೆ ಕಾಣಿಸ್ತಾ ಇದೆ? ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ, ಸಿಂಧ್ ಪ್ರಾಂತ್ಯ ಏನಿದೆ ಇವತ್ತು ಪಾಕಿಸ್ತಾನದಲ್ಲಿ, ಇದು ಸಿಂಧೂ ನಾಗರಿಕತೆಯ ಒಂದು ಮೂಲ ಪ್ರಾಂತ್ಯ. ಇವತ್ತು ನಾವು ಭಾರತದ ನಾಗರಿಕತೆ ಹೇಗೆ ಹುಟ್ಟುಕೊಂಡು ಬಂತು ಅಂತ ಹೇಳಿ ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ ಓದೋದಾದ್ರೆ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಅದು ಸಿಂಧೂ ನಾಗರಿಕತೆಯಿಂದನೇ ನಮ್ಮ ಭಾರತದ ಒಂದು ದೇಶ ಆಗಿರ್ಬೋದು ಅಥವಾ ಒಂದು ಕಲ್ಪನೆ ಶುರು ಆಯ್ತು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಆದ್ರೆ ದುರಾದೃಷ್ಟವಶಾತ್ ಇವತ್ತು ಆ ಪ್ರಾಂತ್ಯ ಪಾಕಿಸ್ತಾನದಲ್ಲಿ ಇದೆ. ಸಿಂಧೂ ನದಿ ಏನಿದೆ ಜಮ್ಮು ಕಾಶ್ಮೀರದ ಕೆಲ ಭಾಗದಲ್ಲಿ ಹರಿದು ಸಂಪೂರ್ಣವಾಗಿ ಇವತ್ತು ಪಾಕಿಸ್ತಾನದಲ್ಲಿ ಹರಿತಾ ಇದೆ. ಅದಷ್ಟೇ ಅಲ್ಲ, ಹರಪ್ಪ, ಮೊಹೆಂಜೊದಾರೋ ಆದಂತ ಇಂಪಾರ್ಟೆಂಟ್ ನಮ್ಮ ಸಿಂಧೂ ನಾಗರಿಕತೆಯ ಏನು ಸೈಟ್ಸ್ಗಳಾಗಿವೆ, ಆ ಸೈಟ್ಸ್ ಇವತ್ತಿಗೂ ಕೂಡ ಪಾಕಿಸ್ತಾನದ ಕಂಟ್ರೋಲ್ ಅಲ್ಲಿವೆ. ಹೀಗಾಗಿ ನಮ್ಮ ದೇಶದ ಒಂದು ಗುರುತು ಏನಾಗಿದೆ, ಆ ಗುರುತು ಇವತ್ತು ಪಾಕಿಸ್ತಾನದ ಹತೋಟಿಯಲ್ಲಿದೆ. ಈ ಕಾರಣದಿಂದಾಗಿ ಸಾಂಸ್ಕೃತಿಕವಾಗಿ ಸಿಂಧು ಪ್ರಾಂತ್ಯ ಭಾರತಕ್ಕೆ ಏನು ಸೇರ್ಪಡೆ ಆಗ್ಬೇಕಾಗಿತ್ತೋ ಅದು ಪಾರ್ಟಿಷನ್ ಟೈಮಲ್ಲಿ ಅದು ನಮಗೆ ಸೇರ್ಪಡೆ ಆಗಲಿಲ್ಲ. ಸೊ ಹೀಗಾಗಿ ಒಂದು ಸಾಂಸ್ಕೃತಿಕ ಆಂಗಲ್ ಕೂಡ ಅವರ ಕಾಮೆಂಟ್ ನಲ್ಲಿ ಇದೆ, ಜೊತೆಗೆ ಒಂದು ಜಿಯೋ ಪಾಲಿಟಿಕ್ಸ್ ನ ಒಂದು ಮೆಸೇಜ್ ಕೂಡ ಇದೆ. ಇಷ್ಟು ದಿವಸ ನಾವು ಬರೀ ಕಾಶ್ಮೀರದ ವಿಚಾರದಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ವಿ. ಹಾಗಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಕಾರಣ ಯಾಕಂತಂದ್ರೆ ಕಾಶ್ಮೀರ ವಿಷಯ ಸುಮಾರು 70-80 ವರ್ಷದ ಹಳೆಯ ವಿಷಯ. ಹಾಗಾಗಿ ಪಾಕಿಸ್ತಾನವು ಸಾಕಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇತ್ತು, ಭಾರತವು ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇತ್ತು. ಇಂದಿಲ್ಲ ನಾಳೆ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರವನ್ನ ನಾವು ಪಡಿತೀವಿ ಅಂತ ಹೇಳಿ ಭಾರತ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಬಂದಿತ್ತು. ಹೀಗಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಅದಕ್ಕೆ ಸೀರಿಯಸ್ ಆಗಿ ಪರಿಗಣಿಸ್ತಾ ಇರಲಿಲ್ಲ. ಯಾಕಂತಂದ್ರೆ ಇದು ವಿವಾದಿತ ಪ್ರದೇಶ ಆಗಿರೋದ್ರಿಂದ ಒಬ್ರಿಗೊಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡೋದು ಇದೇನು ಹೊಸದಲ್ಲ. ಇದೇ ತರ ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲೂ ಆ ದೇಶಗಳು ಸ್ಟೇಟ್ಮೆಂಟ್ಸ್ ಅನ್ನ ಜಾರಿ ಮಾಡ್ತಾನೆ ಇರ್ತವೆ. ಇದರಿಂದ ನಿಜವಾಗ್ಲೂ ಯಾವುದೇ ತರಹದ ಬದಲಾವಣೆ ಆಗ್ಲಿಕ್ಕಿಲ್ಲ, ಒಂದು ಪರಿಕಲ್ಪನೆ ಜಗತ್ತಿಗೆ ಇದೆ. ಆದ್ರೆ ಸಿಂಧ್ ಪ್ರಾಂತ್ಯದ ವಿಚಾರ ಬಂದಾಗ ಇವನ್ ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ಎಚ್ಚೆತ್ಕೊಂಡು ಇವತ್ತು ಕೂತ್ಕೊಂಡಿದೆ. ಈ ಸ್ಟೇಟ್ಮೆಂಟ್ ಒಂದು ಸೀರಿಯಸ್ನೆಸ್ ಅನ್ನ ತೋರಿಸುತ್ತೆ.
ಭಾರತ ಇಷ್ಟು ದಿನ ಬರೀ ಡಿಫೆನ್ಸಿವ್ ಆಗಿ ಆಟ ಆಡ್ತಾ ಬಂದಿತ್ತು. ಅಂದ್ರೆ ಪಾಕಿಸ್ತಾನ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ಅಥವಾ ನಮ್ಮ ಭೂಮಿಯಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಟೆರರಿಸಂನ ಮಾಡಿಸಿದಾಗ ಅವಾಗ ಭಾರತ ಏನಿದ್ರು ಆ ಟೆರರಿಸ್ಟ್ಗಳನ್ನ ಹೊರ ಹಾಕೋದ್ರಲ್ಲಿ ಅಥವಾ ಪಾಕಿಸ್ತಾನದ ಸೇನೆ ಏನಾದರೂ ಬಂದು ನುಸುಳ್ಕೊಂಡಿದ್ರೆ ಅವ್ರನ್ನ ಹೊಡೆದು ಓಡಿಸೋದ್ರಲ್ಲಿ ಫೋಕಸ್ ಮಾಡ್ತಾ ಇತ್ತು. ಅಂದ್ರೆ ಬರೀ ನಾವು ಡಿಫೆನ್ಸಿವ್ ಆಗಿ ಆಟ ಆಡ್ತಿದೀವಿ. ಆದ್ರೆ ಅಫೆನ್ಸಿವ್ ಆಗಿ ಭಾರತ ಯಾವಾಗ ಅಂದ್ರೆ ಅವರ ಪ್ರದೇಶವನ್ನ ಹೋಗಿ ಕ್ಯಾಪ್ಚರ್ ಮಾಡೋ ವಿಷಯದಲ್ಲಿ ಭಾರತ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆದ್ರೂ ಕೂಡ ಇತಿಹಾಸದಲ್ಲಿ ಒಂದು ಸರಿ ಅಂದ್ರೆ 1971 ಬಾಂಗ್ಲಾದೇಶವನ್ನ ನಾವು ಏನು ಬೇರ್ಪಡಿಸಿದ್ವು ಪಾಕಿಸ್ತಾನದಿಂದ, ಆ ಯುದ್ಧದಲ್ಲಿ ನಾವು ಸಾಕಷ್ಟು ರಾಜಸ್ಥಾನ್ ಬಾರ್ಡರ್ ದಾಟಿ ಆ ಕಡೆ ಸಿಂಧ್ ಪ್ರಾಂತ್ಯವನ್ನು ಕೂಡ ಸ್ವಲ್ಪ ಕಬಳಿಸ್ಕೊಂಡಿದ್ವಿ. ಆದ್ರೆ ಶಿಮ್ಲಾ ಅಗ್ರಿಮೆಂಟ್ ನಮ್ಮ ಇಂದಿರಾ ಗಾಂಧಿ ಮತ್ತೆ ಪಾಕಿಸ್ತಾನ ಸರ್ಕಾರದ ನಡುವೆ ಏನು ಆಯ್ತು, ಆ ಅಗ್ರಿಮೆಂಟ್ ಪ್ರಕಾರ ನಾವು ಆ ಭೂಭಾಗವನ್ನ ಬಿಟ್ಕೊಡ್ಬೇಕಾಗಿ ಬಂತು. ಹೀಗಾಗಿ ಬಿಟ್ಕೊಟ್ಟಿದ್ವಿ. ಅದಾದ್ಮೇಲೆ ಅಷ್ಟೊಂದಾಗಿ ನಾವು ಬೇರೆ ಈ ಪ್ರದೇಶಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆದ್ರೆ ಈಗ ಮತ್ತೆ ನಾವು ಸಿಂಧ್ ಪ್ರಾಂತ್ಯವನ್ನ ಕಬಳಿಸಬೇಕು ಅನ್ನೋ ವಿಚಾರದಲ್ಲಿ ರಾಜನಾಥ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಪಾಕಿಸ್ತಾನ ಅಷ್ಟೇ ಅಲ್ಲ, ಇವತ್ತು ಇಡೀ ಜಗತ್ತು ಕೂಡ ಇಲ್ಲ, ಭಾರತ ಬರೀ ಡಿಫೆನ್ಸಿವ್ ಆಗಿ ಆಡ್ತಾ ಇಲ್ಲ, ಇದು ಆಫೆನ್ಸಿವ್ ಆಗಿ ಕೂಡ ಆಡ್ತಾ ಇದೆ. ಅಂದ್ರೆ ಇದು ಆಟವನ್ನ ಬದಲು ಮಾಡಿದೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಇದು ನಾವು ಜಗತ್ತಿಗೆ ಮತ್ತೆ ಪಾಕಿಸ್ತಾನಕ್ಕೆ ಕೂಡ ಕೊಟ್ಟ ಹಾಗೆ ಆಗ್ತದೆ. ಪಾಕಿಸ್ತಾನದ ಒಂದು ಮೆಂಟಾಲಿಟಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನ ಏನ್ ಮಾಡ್ತದೆ, ಕುದುರೆಗೆ ಏನೋ ಒಂದು ಪಟ್ಟಿ ಕಟ್ಟಿರ್ತಾರೋ ಆ ಪಟ್ಟಿ ತರ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇರ್ತದೆ. ನಾವು ಕಾಶ್ಮೀರದಲ್ಲಿ ಟೆರರಿಸ್ಟ್ ಅನ್ನ ನುಸುಳಿಸಿ ಭಾರತಕ್ಕೆ ನಾವು ಏಟು ಕೊಟ್ರೆ ಭಾರತ ನಮಗೆ ಕಾಶ್ಮೀರದಲ್ಲೇನೆ ಫೈಟ್ ಮಾಡುತ್ತೆ ಹೊರತು ಬೇರೆ ಪ್ರದೇಶಗಳಲ್ಲಿ ನಮಗೆ ಬಂದು ಫೈಟ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಮನಸ್ಥಿತಿ ಇದೆ. ಎಕ್ಸಾಂಪಲ್, ಇಷ್ಟು ದಿನ ಕಾಶ್ಮೀರದಲ್ಲಿ ಟೆರರಿಸಮ್ ಅನ್ನ ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ. ಸೊ ಭಾರತವು ಕೂಡ ಕಾಶ್ಮೀರದಲ್ಲೇನೆ ಮಿಲಿಟರಿಯನ್ನ ಹೆಚ್ಚಾಗಿ ಇರಿಸಿ ಅಲ್ಲಿ ಟೆರರಿಸಮ್ ಅನ್ನ ಫೈಟ್ ಮಾಡೋ ಕೆಲಸವನ್ನ ಭಾರತವು ಕೂಡ ಮಾಡ್ಕೊಂಡು ಬಂದಿದೆ. ಆದ್ರೆ ಭಾರತ ಯಾವತ್ತೂ ಕೂಡ ಕಾಶ್ಮೀರದಲ್ಲಿ ಟೆರರಿಸಮ್ ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಗುಜರಾತ್ ಅಥವಾ ರಾಜಸ್ಥಾನದ ಬಾರ್ಡರ್ನ ದಾಟ್ಕೊಂಡು ಆ ಕಡೆ ಪಾಕಿಸ್ತಾನದ ಸಿಂಧ್ ಅಥವಾ ಪಾಕಿಸ್ತಾನದ ಪಂಜಾಬ್ಗಳಲ್ಲಿ ಹೋರಾಟ ಮಾಡಿದ್ದು ಅಥವಾ ಏನಾದರೂ ಒಂದು ಸಣ್ಣ ಮಿಲಿಟರಿ ಆಪರೇಷನ್ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ಸೊ ಈ ಕಾರಣದಿಂದ ಪಾಕಿಸ್ತಾನಕ್ಕೆ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ನಾವು ಕಾರ್ಗಿಲ್ ಮಾಡಿದ್ರು ಕೂಡ ಭಾರತ ಏನ್ ಮಾಡ್ತು, ಕಾರ್ಗಿಲ್ನಲ್ಲೇ ಫೈಟ್ ಮಾಡಿಕೊಂಡು ಅಲ್ಲಿಂದ ಸೈನಿಕರನ್ನ ಓಡಿಸಿ ಕಾರ್ಗಿಲ್ ಪ್ರದೇಶವನ್ನ ಮತ್ತೆ ಭಾರತಕ್ಕೆ ಸೇರಿಸ್ಕೊಂಡಿತ್ತು. ಆಮೇಲೆ ನಾವು ಕಾಶ್ಮೀರದಲ್ಲಿ ಜಮ್ಮುದಲ್ಲಿ ಸಾಕಷ್ಟು ಟೆರರಿಸಮ್ ಮಾಡಿದ್ವಿ. ಆದರೂ ಕೂಡ ಭಾರತ ಏನ್ ಮಾಡ್ತಿದೆ, ಆ ಟೆರರಿಸ್ಟ್ ಅನ್ನ ಹಿಡಿಯುತ್ತೆ, ಅವ್ರಿಗೆ ಪನಿಷ್ಮೆಂಟ್ ಕೊಡೋದಾದ್ರೆ ಪನಿಷ್ಮೆಂಟ್ ಕೊಡುತ್ತೆ, ಎನ್ಕೌಂಟರ್ ಮಾಡಿ ಬಿಸಾಕೋದಾದ್ರೆ ಬಿಸಾಕತ್ತೆ, ಇಲ್ಲ ಅಂತಂದ್ರೆ ಅವ್ರಿಗೆ ಮತ್ತೆ ಅವರು ತಿರ್ಗಾ ಬಾರ್ಡರ್ನ ದಾಟಿ ಪಾಕಿಸ್ತಾನಕ್ಕೆ ಓಡ್ ಹೋಗಾಗೆ ಮಾಡ್ತದೆ. ಬಟ್ ಭಾರತದ ಸ್ಟ್ರಾಟಜಿ ಯಾವಾಗಲೂ ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಟೆರರಿಸಮ್ ಮಾಡಿದ್ರೆ ನಾವು ಇಲ್ಲಿ ಸಿಂಧ್ ಪ್ರಾಂತ್ಯದಲ್ಲೋ ಅಥವಾ ಅವರ ಪಾಕಿಸ್ತಾನದ ಪಂಜಾಬ್ದಲ್ಲೋ ನಾವು ಕೂಡ ನಮ್ಮ ಮಿಲಿಟರಿಯನ್ನ ಕಳಿಸೋದಾಗ್ಲಿ ಅಥವಾ ನಮ್ಮ ಒಂದು ಸಣ್ಣ ಮಿಲಿಟರಿ ಆಪರೇಷನ್ ಮಾಡೋದಾಗ್ಲಿ ಯಾವಾಗಲೂ ವಿಚಾರ ಮಾಡಿರಲಿಲ್ಲ. ಈ ಕಾರಣದಿಂದ ಪಾಕಿಸ್ತಾನಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ನಾವು ಏನ್ ಮಾಡಿದ್ರು ಕೂಡ ಇವರು ಕಾಶ್ಮೀರದಲ್ಲೇ ಮಾಡಬೇಕು. ಹೀಗಾಗಿ ನಾವು ಬೇರೆ ಪ್ರಾಂತ್ಯದಲ್ಲಿ ನಮ್ಮ ಮಿಲಿಟರಿ ಪ್ರೆಸೆನ್ಸ್ ಏನಿದೆ, ನಮ್ಮ ಸೈನಿಕರ ಸಂಖ್ಯೆ ಏನಿದೆ ಅದನ್ನ ಕಡಿಮೆ ಮಾಡ್ಕೊಂಡು ಬಂದು ನಾವು ಏನಿದ್ರು ಅದನ್ನ ಹೆಚ್ಚು ಕಾಶ್ಮೀರ ಪ್ರದೇಶದಲ್ಲಿನೇ ಇಟ್ಕೋಬಹುದು ಅಂತ ಹೇಳಿ ಒಂದು ಅವರ ಮೈಂಡ್ ಸೆಟ್ ಪಾಕಿಸ್ತಾನದ್ದು ಆಗಿದೆ. ಬಟ್ ಈಗ ರಾಜನಾಥ್ ಸಿಂಗ್ ಅವರು ಕಾಮೆಂಟ್ ಕೊಟ್ಟ ಮೇಲೆ ಸೊ ಈ ಆಂಗಲ್ನಲ್ಲಿ ರಾಜನಾಥ್ ಸಿಂಗ್ ಅವರ ಈ ಕಾಮೆಂಟ್ ಅನ್ನ ನಾವು ಗಮನಿಸಬೇಕು. ಇದಷ್ಟೇ ಅಲ್ಲ, ರಾಜನಾಥ್ ಸಿಂಗ್ ಅವರು ಕಾಮೆಂಟ್ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ವೆಸ್ಟರ್ನ್ ಕಮಾಂಡ್ ಜನರಲ್ ಏನಾಗಿರ್ತಾರೆ ಮನೋಜ್ ಕಾಟಿಯಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಜಾರಿ ಮಾಡ್ತಾರೆ. ಇಲ್ಲ, ಪಾಕಿಸ್ತಾನಕ್ಕೆ ನಾವು ಒಂದು ಬುದ್ಧಿ ಕಲಿಸ್ಬೇಕು, ಅದಕ್ಕೆ ಒಂದು ಪಾಠ ಕಲಿಸ್ಬೇಕು ಅಂತಂದ್ರೆ ನಾವು ಬರೀ ಆಪರೇಷನ್ ಸಿಂಧೂರ್ ತರ ಒಂದು ಶಾರ್ಟ್ ಟರ್ಮ್ ಮಿಲಿಟರಿ ಆಪರೇಷನ್ ಮಾಡಿದ್ರೆ ಸಾಲದು. ಇದರಿಂದ ಅವರು ಬುದ್ಧಿ ಕಲಿಯೋದಿಲ್ಲ. ಅವ್ರಿಗೆ ಏನಾದ್ರೂ ಅವರ ಟೆರಿಟರಿನಿ ಹೇಗೆ ಕಾಶ್ಮೀರನ ಅವರು ಆಕ್ರಮಿಸಿಕೊಂಡಿದ್ದಾರೆ ಹಾಗೆ ನಾವು ಕೂಡ ಅವರ ಟೆರಿಟರಿಯನ್ನ ಆಕ್ರಮಿಸಿದ್ರೆ ಮಾತ್ರ ಇವರಿಗೆ ಬುದ್ಧಿ ಬರ್ತದೆ. ಅಂದ್ರೆ ಇವರಿಗೆ ಹೇಗೆ ನಾವು ಬಾಂಗ್ಲಾದೇಶನ್ನ ಸಪರೇಟ್ ಮಾಡಿ ಯುದ್ಧದಲ್ಲಿ ಸೋಲಿಸಿದವೋ ಆ ತರ ಮಾಡಿದಾಗ್ಲೇ ಮಾತ್ರ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತದೆ. ಅವರು ಏನಾದರೂ ಒಂದು ಪಾಠವನ್ನ ಕಲಿತು ಭಾರತದಿಂದ ಸ್ವಲ್ಪ ದೂರ ಉಳಿಬಹುದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಜಾರಿ ಮಾಡ್ತಾರೆ. ಇವರಷ್ಟೇ ಅಲ್ಲ, ಇದಕ್ಕಿಂತ ಮುಂಚೆ ನಮ್ಮ ಆರ್ಮಿ ಚೀಫ್ ಜನರಲ್ ಆದ ಉಪೇಂದ್ರ ದ್ವಿವೇದಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕಳೆದ ತಿಂಗಳು ಜಾರಿ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮುಂದಿನ ಸಲ ಪಾಕಿಸ್ತಾನ ಏನಾದರೂ ಕಿತಾಪತಿ ಮಾಡ್ತಂತಂದ್ರೆ ನಾವು ಈ ಸಲ ಆಪರೇಷನ್ ಸಿಂಧೂರಲ್ಲಿ ಬಹಳಷ್ಟು ಸಂಯಮವನ್ನ ನಾವು ಕಾಪಾಡ್ಕೊಂಡಿದ್ವಿ. ಅವರು ಟೆರರಿಸ್ಟ್ ಸೈಟ್ಸ್ಗಳಿಗೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ. ಮತ್ತೆ ಪಾಕಿಸ್ತಾನ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಮೇಲೆ ದಾಳಿ ಮಾಡಿದ ಮೇಲೆ ನಾವು ಅವರ ಮಿಲಿಟರಿ ಸೈಟ್ಸ್ ಆಗಿರ್ಬೋದು ಅಥವಾ ಅವರ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ವಿ. ಆದ್ರೆ ಮುಂದಿನ ಸಲ ಪಾಕಿಸ್ತಾನ ಇದೇ ತರ ಕಿತಾಪತಿ ಮಾಡ್ತು ಅಥವಾ ಯಾವುದೇ ತರದ ಟೆರರಿಸ್ಟ್ ಆಪರೇಷನ್ ಏನಾದರೂ ಮಾಡ್ತು ಭಾರತದ ನೆಲದ ಮೇಲೆ ಅಂತಂದ್ರೆ ಆಪರೇಷನ್ ಸಿಂಧೂರ್ ತರ ನಾವು ಇಷ್ಟು ಸಮಯವನ್ನ ಇಟ್ಕೊಳ್ಳೋದಿಲ್ಲ. ಬದಲಾಗಿ ನಾವು ಅವರ ಟೆರಿಟರಿವನ್ನ ಒಳಗಡೆ ನುಗ್ಗಿ
ಅದನ್ನ ಆಕ್ರಮಿಸೋಕ್ಕೂ ಕೂಡ ನಾವು ಹೆದರೋದಿಲ್ಲ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಉಪೇಂದ್ರ ದ್ವಿವೇದಿ ಅವರು ಕಳೆದ ತಿಂಗಳು ಕೂಡ ಕೊಟ್ಟಿದ್ರು. ಸೊ ಒಂದಾದ ಮೇಲೆ ಈ ಸ್ಟೇಟ್ಮೆಂಟ್ಸ್ಗಳು ಭಾರತದಿಂದ ಹೋಗೋದು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೂ ಕೂಡ ಕಳಿಸ್ತದೆ. ಪಾಕಿಸ್ತಾನಕ್ಕೆ ಏನ್ ಮೆಸೇಜ್ ಹೋಗುತ್ತೆ ಅಂತಂದ್ರೆ, ನೀವು ಬರೀ ಕಾಶ್ಮೀರದಲ್ಲಿ ಆಟ ಆಡ್ಕೊಂಡು ಸೇಫ್ ಆಗಿ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಡಿ. ನಾವು ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಆಟ ಆಡ್ಕೊಂಡು ನೀವು ಹೇಗೆ ನಮಗೆ ಕಾಟ ಕೊಡ್ತೀರೋ ಅದೇ ತರ ಕಾಟವನ್ನ ನಾವು ಕೂಡ ನಿಮಗೆ ಕೊಡ್ಬೋದು ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಮೀಡಿಯಾಗೆ ಏನ್ ಮೆಸೇಜ್ ಹೋಗುತ್ತೆ ಅಂತಂದ್ರೆ, ನೀವು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಥವಾ ಅದಕ್ಕೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂತಂದ್ರೆ ನಾವು ಕೂಡ ಪ್ರತ್ಯುತ್ತರವಾಗಿ ಪಾಕಿಸ್ತಾನದ ಮೇಲೆ ಯಾವುದೇ ತರಹದ ದಾಳಿ ಅಥವಾ ಅವರ ಪ್ರದೇಶವನ್ನ ನಾವು ಆಕ್ರಮಿಸಿದ ಮೇಲೆ ನಮಗೆ ಸಬೂಬ್ ಹೇಳೋಕೆ ಅಥವಾ ನಮಗೆ ಸಮಜಾಯಿಸಿ ಕೊಡೋಕೆ ನೀವು ಬರಬೇಡಿ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ, ಅದರಲ್ಲೂ ಅಮೆರಿಕಾದಂತ ದೇಶಗಳಿಗೆ ಒಂದು ಸ್ಟ್ರಾಂಗ್ ಆದ ಮೆಸೇಜ್ ಇದರಿಂದ ಹೋಗಿರ್ತದೆ. ಇದೆಲ್ಲರ ನಡುವೆ ಇದಕ್ಕಿಂತ ಮುಂಚೆ ರಾಜನಾಥ್ ಸಿಂಗ್ ಅವರು ಇನ್ನೊಂದು ಫಂಕ್ಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಕ್ರೀಕ್ ಏನಿದೆ, ಆ ಸರ್ ಕ್ರೀಕ್ ಅಂದ್ರೆ ಪಾಕಿಸ್ತಾನ ಮತ್ತೆ ಇವತ್ತು ನಮ್ಮ ಭಾರತದ ಗುಜರಾತ್ ಏನಿದೆ ಅದರ ನಡುವೆ ಇರುವಂತ ಸಣ್ಣ ಝರಿ, ಆ ಝರಿ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಸೊ ಅದು ಸಿಂಧ್ ಪ್ರಾಂತ್ಯ ಮತ್ತೆ ನಮ್ಮ ಗುಜರಾತ್ ಪ್ರಾಂತ್ಯವನ್ನ ಡಿವೈಡ್ ಮಾಡ್ತದೆ. ಸೊ ಒಂದು ಫಂಕ್ಷನ್ ಅಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ, ಸರ್ ಕ್ರೀಕ್ ಏನಿದೆ ಅಲ್ಲಿ ನಾವು ಆಕ್ರಮಣ ಮಾಡಿದ್ರೆ ಅದು ಕೂಡ ನಿಮ್ಮ ಸಿಂಧ್ ಪ್ರಾಂತ್ಯದ ಕ್ಯಾಪಿಟಲ್ ಸಿಟಿ ಆದ ಕರಾಚಿಯನ್ನ ಬ್ಲಾಕ್ ಮಾಡುವಂತ ಒಂದು ಸ್ಥಿತಿ ಸೃಷ್ಟಿಯಾಗ್ತದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅಂತಂದ್ರೆ ನಾವು ಇದನ್ನ ಸೀಕ್ವೆನ್ಸ್ ಆಗಿ ನೋಡಬೇಕು. ಮೊಟ್ಟ ಮೊದಲಿಗೆ ಸರ್ ಕ್ರೀಕ್ ವಿಷಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆಮೇಲೆ ಉಪೇಂದ್ರ ದ್ವಿವೇದಿ ಅವರು ಆಪರೇಷನ್ ಸಿಂಧೂರ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕಿತಾಪತಿ ಮಾಡಿದ್ರೆ ಇಷ್ಟು ಸಂಯಮವನ್ನ ನಾವು ತೋರಿಸೋದಿಲ್ಲ, ಬದಲಾಗಿ ನಿಮ್ಮ ಪ್ರದೇಶವನ್ನ ಕೂಡ ನಾವು ಆಕ್ರಮಣ ಮಾಡಬಹುದು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿರ್ತಾರೆ. ಅದಾದ ಮೇಲೆ ರಾಜನಾಥ್ ಸಿಂಗ್ ಅವರ ಸಿಂಧ್ ಪ್ರದೇಶವನ್ನ ಆಕ್ರಮಿಸುವ ಸ್ಟೇಟ್ಮೆಂಟ್ ನೋಡ್ಬೋದು, ಅಥವಾ ಜನರಲ್ ಮನೋಜ್ ಕಾಟಿಯಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ಬೋದು. ಹೀಗೆ ನಾವು ಸೀಕ್ವೆನ್ಸ್ ಆಗಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಭಾರತ ಒಂದು ಬೇರೆ ಸ್ಟ್ರಾಟಜಿಯನ್ನ ಅಪ್ಲೈ ಮಾಡ್ತಿದೆ ಅಂತ. ನಾವು ಸಿಂಧ್ ಪ್ರಾಂತ್ಯವನ್ನ ಆಕ್ರಮಿಸ್ತೀವೋ ಬಿಡ್ತೀವೋ ಅದು ಎರಡನೇ ವಿಚಾರ. ಆದರೆ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಒಂದು ಮೆಂಟಲಿ ಅಪ್ಸೆಟ್ ಮಾಡೋದು, ಅಂದ್ರೆ ಅದಕ್ಕೆ ಮಾನಸಿಕವಾಗಿ ಸ್ವಲ್ಪ ತೊಂದರೆಯನ್ನ ಕೊಡೋ ವಿಚಾರ ಇಟ್ಕೊಂಡು ಈ ಸ್ಟೇಟ್ಮೆಂಟ್ಸ್ಗಳನ್ನ ಸಾಲಾಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಮಿಲಿಟರಿಯಲ್ಲಿ ಇರೋ ಜನರಲ್ಸ್ಗಳಾಗಿರ್ಬೋದು ಮಾಡ್ತಾ ಇದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಒಂದು ಡೌಟ್ ಶುರು ಆಗಿ ಅವಾಗ ಇವರು ಸಿಂಧ್ ಪ್ರಾಂತ್ಯದಲ್ಲಿ ಕಿತಾಪತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಕಾಶ್ಮೀರದಲ್ಲೇ ಎಲ್ಲ ನನ್ನ ಫೋಕಸ್ ಇದೆ, ನಾಳೆ ಇವರು ಸಿಂಧ್ ಪ್ರಾಂತ್ಯದಲ್ಲೂ ಏನಾದರೂ ಮಾಡಿಬಿಟ್ರೆ ಅನ್ನೋ ಒಂದು ಭಯ ಪಾಕಿಸ್ತಾನಕ್ಕೆ ಇರ್ತದೆ. ಅವಾಗ ಏನ್ ಮಾಡುತ್ತೆ, ಪಾಕಿಸ್ತಾನ ತನ್ನ ಕಾಶ್ಮೀರ ಪ್ರಾಂತ್ಯದಲ್ಲಿ ಏನೋ ರಿಸೋರ್ಸಸ್ ಇದೆ ಅದನ್ನೆಲ್ಲ, ಅಥವಾ ಮಿಲಿಟರಿ ಸೋಲ್ಜರ್ಸ್ ಏನಿದ್ದಾರೆ ಸೈನಿಕರನ್ನ ಅಲ್ಲಿಂದ ಕರೆಸ್ಕೊಂಡು ಸಿಂಧ್ ಪ್ರಾಂತ್ಯದಲ್ಲಿ ಹೆಚ್ಚಿನ ನಂಬರ್ಸ್ಗಳಲ್ಲಿ ಅವ್ರನ್ನ ಇಲ್ಲಿ ಸೇರಿಸ್ಬೋದು. ಸೊ ಇದರಿಂದ ಏನಾಗುತ್ತೆ, ಅವರ ರಿಸೋರ್ಸಸ್ ಅಥವಾ ಅವರ ಸಂಪನ್ಮೂಲ ಏನಿದ್ದಾರೆ ಸ್ಪ್ರೆಡ್ ಔಟ್ ಆಗುತ್ತೆ. ಅಂದ್ರೆ ಒಂದೇ ಕಡೆ ಫೋಕಸ್ ಆಗಿ ಅವರ ಎಲ್ಲ ರಿಸೋರ್ಸಸ್ನ ಬಳಕೆ ಮಾಡಿದ್ರೆ ಅದರದ್ದು ಇಂಪ್ಯಾಕ್ಟ್ ಅಥವಾ ಅದರ ಎಫೆಕ್ಟ್ ಜಾಸ್ತಿ ಇರ್ತದೆ. ಅದರ ಹೊರತು ನಾವು ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಎಲ್ಲ ಪ್ರದೇಶಗಳಲ್ಲಿ ಹರಡಿಸಿದ್ರೆ ಅದರ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ಒಂದು ಸ್ಟ್ರಾಟಜಿ ಮೂಲಕ ಪಾಕಿಸ್ತಾನಕ್ಕೆ ಒಂದು ಸೈಕಾಲಜಿಕಲ್ ವಾರ್ ಅನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೈಕಾಲಜಿಕಲ್ ವಾರ್ ಅಂತಂದ್ರೆ ಮಾನಸಿಕವಾಗಿ ಒಂದು ಯುದ್ಧವನ್ನ ಇವತ್ತು ನಾವು ಶುರು ಮಾಡಿದೀವಿ ಪಾಕಿಸ್ತಾನದ ಜೊತೆ. ಸೊ ಪಾಕಿಸ್ತಾನ ದಿನಾಲು ಎದ್ದ ಕೂಡಲೇ ಅದಕ್ಕೆ ಒಂದು ಚಿಂತೆ ಇರ್ತದೆ, ಇವತ್ತು ಏನಾದ್ರೂ ಭಾರತ ಈ ಪ್ರಾಂತ್ಯದಲ್ಲಿ ಕಿತಾಪತಿ ಮಾಡ್ಬೋದಾ, ಆ ಕಡೆ ಮಾಡ್ಬೋದಾ ಅಂತ ಹೇಳಿ. ಸೊ ಒಂದು ಬಲೂಚಿಸ್ತಾನದಲ್ಲಿ ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಗಳು ಪಾಕಿಸ್ತಾನದಲ್ಲಿ ಆಗ್ತಾ ಇವೆ. ಹೀಗಾಗಿ ಒಂದು ಕಡೆ ಬಲೂಚಿಸ್ತಾನವನ್ನ ಹ್ಯಾಂಡಲ್ ಮಾಡಬೇಕು, ಇನ್ನೊಂದು ಕಡೆ ಇವತ್ತು ಜಮ್ಮು ಕಾಶ್ಮೀರ್ ಏನಿದೆ, ಪಾಕ್ ಆಕ್ರಮಿತ ಜಮ್ಮು ಮತ್ತೆ ಕಾಶ್ಮೀರ್, ಅಲ್ಲಿಯೂ ಕೂಡ ಅದರ ಫೋಕಸ್ ಇರ್ತದೆ. ಯಾಕಂತಂದ್ರೆ ಭಾರತ ಯಾವಾಗ್ಲಿಂದನೂ ಹೇಳ್ಕೊಂಡ್ ಬಂದಿದೆ, ಈ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ್ ಅದು ನಮ್ದು, ಅದನ್ನ ನಾವು ಇಂದಿಲ್ಲ ನಾಳೆ ಪಡಿತೀವಿ ಅಂತೀವಿ. ಹೀಗಾಗಿ ಅಲ್ಲಿ ಅದರ ಫೋಕಸ್ ಇಟ್ಕೊಂಡೇ ಇರುತ್ತದೆ. ಅಂದ್ರೆ LOC ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಅದರ ಫೋಕಸ್ ಇರ್ತದೆ. ಆಮೇಲೆ ಅದರ ವೆಸ್ಟರ್ನ್ ಬಾರ್ಡರ್ ಅಂದ್ರೆ ಅದರ ಪಶ್ಚಿಮ ಭಾಗದಲ್ಲಿ ಅಫ್ಘಾನಿಸ್ತಾನ್ ಖೈಬರ್ ಪಖ್ತೂನ್ಖ್ವಾ ಏನಿದೆ ಆ ಪ್ರದೇಶದಲ್ಲಿ, ಅಂದ್ರೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಸ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಸೈನ್ಯ ಏನಿದೆ ಅದರ ಬಲ ಈಗ 4 ಕಡೆ ಹರಿದು ಹಂಚೋಗಿದೆ. ಅಲ್ಲಿ ಅಫ್ಘಾನಿಸ್ತಾನ್ ಬಾರ್ಡರ್ಗೆ ಇದ್ದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಅವರು ಫೋಕಸ್ ಮಾಡಬೇಕು. ಈ ಕಡೆ ಸೌತ್ ಅಲ್ಲಿ ವೆಸ್ಟರ್ನ್ ಮತ್ತೆ ಸೌದರ್ನ್ ಬಾರ್ಡರ್ ದಲ್ಲಿ ಬಲೂಚಿಸ್ತಾನ್ ಮೇಲೆ ಫೋಕಸ್ ಮಾಡಬೇಕು. ಆಮೇಲೆ ಕಾಶ್ಮೀರ ನಾರ್ದರ್ನ್ ಬಾರ್ಡರ್ ಆಗಿರೋ ಕಾಶ್ಮೀರದಲ್ಲಿ ಫೋಕಸ್ ಮಾಡಬೇಕು. ಈಗ ರಾಜನಾಥ್ ಸಿಂಗ್ ಅವರ ಸ್ಟೇಟ್ಮೆಂಟ್ಸ್ ಕೊಟ್ಟ ಮೇಲೆ ಈಗ ಸಿಂಧ್ ಪ್ರಾಂತ್ಯದಲ್ಲಿ ಅವರು ಕೂಲ್ ಆಗಿದ್ರು. ಈ ವಿಚಾರದಲ್ಲಿ ಭಾರತ ಸಿಂಧ್ ಪ್ರಾಂತ್ಯದಲ್ಲಿ ಏನು ಮಾಡೋದಿಲ್ಲ, ಯಾಕಂದ್ರೆ ಇದು ನಮ್ಮ ಇಂಟರ್ನ್ಯಾಷನಲ್ ಬೌಂಡ್ರಿ, ನಮ್ಮ ವಿವಾದ ಏನಿದ್ರು ಲೈನ್ ಆಫ್ ಕಂಟ್ರೋಲ್ ಬರೀ ಕಾಶ್ಮೀರ ವಿಚಾರದಲ್ಲಿ ಮಾತ್ರ ಇದೆ, ಭಾರತ ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಅದನ್ನ ದಾಟಿ ಬರೋದಿಲ್ಲ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಪಾಕಿಸ್ತಾನಕ್ಕೆ ಇತ್ತು. ಈಗ ಆ ಕಾನ್ಫಿಡೆನ್ಸ್ ಕೂಡ ಮುರಿದು ಹೋಗಿದೆ. ಇನ್ಮೇಲೆ ಪಾಕಿಸ್ತಾನ ಏನ್ ಮಾಡಬೇಕಾಗತ್ತೆ, ಸಿಂಧ್ ಪ್ರಾಂತ್ಯಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತನ್ನ ಮಿಲಿಟರಿಯನ್ನ ಕರೆಸಿ ಇದನ್ನ
ಸುರಕ್ಷಿತವಾಗಿ ಕಾಪಾಡ್ಕೋಬೇಕಾಗ್ತದೆ. ಸೊ ಒಟ್ಟಾಗಿ ಹೇಳೋದಾದ್ರೆ ಭಾರತ ಈ ಸೈಕಲಾಜಿಕಲ್ ಯುದ್ಧದ ಮೂಲಕ ಪಾಕಿಸ್ತಾನಕ್ಕೆ ಇಲ್ಲ ನೀನು ಬಹಳ ಕಂಫರ್ಟೇಬಲ್ ಆಗಿ ಇರಬೇಡ, ಡೆಲ್ಲಿ ಬ್ಲಾಸ್ಟ್ ಥರ ನೀನೇನಾದರೂ ಕಿತಾಪತಿಯನ್ನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿನ್ನ ಸಿಂಧ್ ಪ್ರಾಂತ್ಯವನ್ನು ನಾನು ಆಕ್ರಮಣ ಮಾಡಿ ನಿನಗೆ ಒಂದು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಹೋಗಿರುತ್ತೆ. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ, ಅದು ಅಮೆರಿಕಾದಂಥ ದೇಶಗಳಿಗೆ ಏನು ಹೋಗಿರ್ತದೆ ಅಂತಂದರೆ, ನೀವು ಪಾಕಿಸ್ತಾನಕ್ಕೆ ಬ್ಯಾಕ್ ಡೋರಿಂದ ಸಪೋರ್ಟ್ ಮಾಡ್ತಾನೆ ಬಂದಿದ್ರಿ. ಇದರ ಅರ್ಥ ನಾವು ಬರೀ ಕಾಶ್ಮೀರದಲ್ಲೇ ಆ ವಿವಾದಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ಫೈಟ್ ಇರುತ್ತೆ ಅಂತ ಹೇಳಿ ನೀವು ಅನ್ಕೋಬೇಡಿ. ನೀವು ಇದೇ ಥರ ಪಾಕಿಸ್ತಾನದ ಟೆರರಿಸಮ್ಗೆ ಸಪೋರ್ಟ್ ಮಾಡಿಕೊಂಡು ಹೋದರೆ ನಾವು ಪಾಕಿಸ್ತಾನದ ಪ್ರದೇಶಗಳನ್ನು ಆಕ್ರಮಿಸುವ ವಿಚಾರವನ್ನು ಮಾಡ್ತೀವಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜನ್ನು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ನಾವು ಇವತ್ತು ಕಳಿಸಿದ್ದೀವಿ. ಸೊ ಇದರಿಂದ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಅರ್ಥ ಆಗೋ ವಿಚಾರ ಏನಂತಂದರೆ, ಭಾರತ ಈಗ ಮೊದಲಿನ ಥರ ಬರೀ ವಿವಾದಿತ ಪ್ರದೇಶಗಳಲ್ಲಿ ಫೈಟ್ ಮಾಡೋದಾಗಲಿ ಅಥವಾ ಬರೀ ಯುನೈಟೆಡ್ ನೇಷನ್ಸ್ ಅಂತ ಫೋರಮ್ಗಳಲ್ಲಿ ಬರೀ ಮಾತಿನಿಂದ ಅಥವಾ ತನ್ನ ಪ್ರತಿಭಟನೆ ದರ್ಜೆ ಮಾಡೋದು ಅಷ್ಟೇ ಅಲ್ಲ, ನಿಜವಾಗ್ಲೂ ಕೂಡ ಯಾವುದಾದ್ರೂ ಒಂದಿನ ಮಿಲಿಟರಿ ಆಪರೇಷನ್ ಅನ್ನು ಮಾಡಿ ಪಾಕಿಸ್ತಾನದ ಪ್ರದೇಶವನ್ನು ಕೂಡ ಆಕ್ರಮಿಸೋಕೆ ಯೋಚಿಸ್ಬೋದು ಅನ್ನೋ ಒಂದು ಮೆಸೇಜ್ ನಮ್ಮ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ಅರ್ಥ ಆಗಿರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.